ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ 2025-26ನೇ ಸಾಲಿನ 5,000 ಕೋಟಿ ಅನುದಾನಗಳ ಪೈಕಿ ಸರ್ಕಾರಕ್ಕೆ 862.32 ಕೋಟಿ ಕ್ರಿಯಾ ಯೋಜನೆ ಮಾತ್ರ ಸಲ್ಲಿಸಿ ಅನುಮೋದನೆ ಪಡೆದುಕೊಂಡಿತ್ತು. ಉಳಿದ ಕೋಟ್ಯಾಂತರ ರೂಪಾಯಿಗಳ ಕ್ರಿಯಾ ಯೋಜನೆ ಸಲ್ಲಿಸದೆ ಈ ಭಾಗದ ಅಭಿವೃದ್ಧಿಗೆ ಮಾರಕವಾಗಿರುವ ಮಂಡಳಿಯ ಕಾರ್ಯದರ್ಶಿಗಳನ್ನು ಈ ಕೂಡಲೇ ಅಮಾನತು ಮಾಡಿ ಕಠಿಣ ಕ್ರಮ ಕೈಗೊಳ್ಳುವಂತೆ ಕಲ್ಯಾಣ ಕರ್ನಾಟಕ 371 ಕಲಂ ಕಾನೂನು ತಿದ್ದುಪಡಿ ಹೋರಾಟ ಸಮಿತಿಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್ ಆಗ್ರಹ ಮಾಡಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ 2023ರಿಂದ ಪ್ರಸ್ತುತವರೆಗಿನ ಎಲ್ಲ ಕಾಮಗಾರಿಗಳ ಮೇಲೆ ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ತನಿಖೆಗೆ ಆಗ್ರಹ ಮಾಡಿದ್ದಾರೆ. ಅಲ್ಲದೆ ಲೋಕೋಪಯೋಗಿ ಇಲಾಖೆ ಗುಣಭರವಸೆ ತಂಡ ಮತ್ತು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಗುಣಭರವಸೆಯ ತಂಡ ಹಾಗೂ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳು ನೀಡಿರುವ ವರದಿಗಳು ಅವೈಜ್ಞಾನಿಕ ಎಂದು, ಕಳಪೆ ಎಂದು ಬಹಿರಂಗವಾಗಿ ಅವುಗಳನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಆಗ್ರಹ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ರಾಜ್ಯದಲ್ಲಿ ಎಲ್ಲಾದರೂ ಅತ್ಯಂತ ಹೆಚ್ಚಿನ ಭ್ರಷ್ಟಾಚಾರ ನಡೆದಿದೆ ಅಂದರೆ ಅದು KKRDBಯಲ್ಲಿ ನಡೆದಿದೆ ಅಂತ ಹೇಳ್ತಾ ಇದ್ದೀವಿ. ಯಾಕಂದರೆ ಇವತ್ತು ಮಂಡಳಿ ಸರ್ಕಾರದ ಹತೋಟಿಯಲ್ಲೇ ಇಲ್ಲ. ಸರ್ಕಾರ ಏನಿದೆ ಅಂದರೆ ಸರ್ಕಾರದ ಉನ್ನತ ಮಟ್ಟದ ಅಧಿಕಾರಿಗಳು ಅಥವಾ ಸಂಬಂಧಪಟ್ಟ ಸಚಿವರು, ಮುಖ್ಯಮಂತ್ರಿಗಳು ಈ ಮಂಡಳಿಯನ್ನು ಹತೋಟಿಗೆ ತೆಗೆದುಕೊಂಡು ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗಿಸುವ ನಿಟ್ಟಿನಲ್ಲಿ ಇವತ್ತು ವಿಫಲರಾಗಿದ್ದಾರೆ ಅಂಥೇಳಿ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಏನು ಈ ಭಾಗದ ಡೆವಲಪ್ಮೆಂಟ್ ಆಗಬೇಕು ಅಂಥೇಳಿ ಸರ್ಕಾರ ನಾವು 5,000 ಕೋಟಿ ಕೊಡ್ತೀವಿ, 10,000 ಕೋಟಿ ಕೊಡ್ತೀವಿ ಅಂಥೇಳಿ ಜಂಬ ಕೊಚ್ಕೊಳ್ತಾ ಇದೆ. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ 2023ರಿಂದ ನಾವು 10,000 ಕೋಟಿ ಕೊಡ್ತಾ ಇದ್ದೀವಿ ಅಂಥೇಳಿ ಹೇಳ್ತಿರುವಂಥ ಸರ್ಕಾರ ಈ ವರ್ಷದ ಏನು 2025-26ನೇ ಸಾಲಿನ 5,000 ಕೋಟಿ ರೂಪಾಯಿಯನ್ನು ಘೋಷಣೆ ಮಾಡಿದೆ. ಈ ಘೋಷಣೆಗೆ ತಕ್ಕಂಗೆ ಕ್ರಿಯಾ ಯೋಜನೆ ಮಾಡಲಿಕ್ಕೆ ಇವರೆಲ್ಲ ರೆಡಿ ಇಲ್ಲ. ಒಂದು ಏನಂದರೆ ಇವತ್ತು ಸರ್ಕಾರ ಏನು 5,000 ಕೋಟಿ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿತ್ತು, ಅದರಲ್ಲಿ 862.32 ಕೋಟಿ ಕ್ರಿಯಾ ಯೋಜನೆ ಮಾತ್ರ ಮಾಡಿದೆ. ಅಂದರೆ ಉಳಿದಂಥ ಏನು 4,137 ಕೋಟಿ ಕ್ರಿಯಾ ಯೋಜನೆಯೇ ಆಗಿಲ್ಲ ಇಲ್ಲಿ ತನಕ. ಮಾರ್ಚ್ ಮುಗ್ಲಿಕ್ಕೆ ಬಂತು, ಈಗ ಇದು ಫೆಬ್ರವರಿ ಮುಗಿತಂದ್ರೆ ಮಾರ್ಚ್ ಮುಗಿತು. ಒಂದು ತಿಂಗಳಲ್ಲಿ 4,137 ಕೋಟಿ ಇವ್ರು ಖರ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಎಕ್ಸ್ಪೆಂಡಿಚರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇವತ್ತು ಸರ್ಕಾರ ಏನಿದೆ ಅಂದರೆ ಇದು ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ಏನು ಈ ಭಾಗದ ಡೆವಲಪ್ಮೆಂಟ್ ಆಗಬೇಕಾಗಿತ್ತು, ಈ ಡೆವಲಪ್ಮೆಂಟಿಗೆ ಮಾರಕ್ಕಾಗಿದ್ದಾರೆ. ಇದಕ್ಕೆ ಪೂರಕವಾಗಿ ಏನು ನಮ್ಮ ಭಾಗದ 42 ಜನ ಶಾಸಕರಿದ್ದಾರೆ. ಈ ಶಾಸಕರುಗಳು ಇವತ್ತು ಕೈ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಇವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ಕೋಬೇಕು. ಯಾಕಂದರೆ ಇವತ್ತು ನಾನು ಇದಕ್ಕೆ ಸಂಬಂಧಿಸಿದಂತೆ ಸರ್, ಈಗ ನಾನು ವರದಿ ಕೊಡ್ತಾಯಿದ್ದೀನಿ ಸರ್, ವರದಿ ಕೊಟ್ಟಿದ್ದೀನಿ, ಸರ್ಕಾರದ ವರದಿ ನಿಮ್ಮ ಹಿಂದ್ಗಡೆ ಪೇಜ್ ನಂಬರ್ 3 ಇದೆ ಸರ್. ಪೇಜ್ ನಂಬರ್ 3 ತೆಗೀರಿ. ಅದರಲ್ಲಿ ದಯಮಾಡಿ 1, 2, 3ನೇ ಪಾಯಿಂಟ್ 2025-26ನೇ ಸಾಲಿನಲ್ಲಿ ಮಂಡಳಿಯ ರೂಪಾಯಿ 5,000 ಕೋಟಿ ಅನುದಾನಗಳ ಪೈಕಿ ಸರ್ಕಾರಕ್ಕೆ ಅನುಮೋದನೆ ಕೋರಿ 862.32 ಕೋಟಿಗಳ ಕಾಮಗಾರಿಗಳ ಕ್ರಿಯಾ ಯೋಜನೆಯನ್ನು ಮಾತ್ರ ಸಲ್ಲಿಸಿ ಅನುಮೋದನೆ ಪಡೆದುಕೊಳ್ಳಲಾಗಿದೆ. ಉಳಿದ 4,137 ಕೋಟಿ ರೂಪಾಯಿ ಕ್ರಿಯಾ ಯೋಜನೆ ಸಲ್ಲಿಸುವುದು ಬಾಕಿ ಇರುತ್ತದೆ ಅಂತೇಳಿ ಸರ್ಕಾರನೇ ವರದಿ ಕೊಟ್ಟರು ಸರ್, ಸಂಬಂಧಪಟ್ಟಂಥ ಇಲಾಖೆ. ಸರ್ ಈಗ ಈ ಭಾಗದ ಡೆವಲಪ್ಮೆಂಟ್ ಆಗಬೇಕಂದ್ರೆ ಶಾಸಕರು ನಾವು ಜನಪ್ರತಿನಿಧಿಗಳಿಗೆ ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅವ್ರದ್ದು ಜವಾಬ್ದಾರಿ ಹೌದು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜವಾಬ್ದಾರಿನೂ ಹೌದು. ನಾನು ಬರೀ ಅಧಿಕಾರಿಗಳ ಮೇಲೆ ಬ್ಲೇಮ್ ಮಾಡ್ತಾಯಿಲ್ಲ. ನಮ್ಮ ಭಾಗದ 42 ಜನ ಶಾಸಕರು ಏನು ಮಾಡ್ತಾ ಇದ್ದಾರೆ ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ಇವರು ಬರೀ ಬೆಂಗಳೂರಿಗೆ ಹೋಗೋದು, ಬೆಂಗಳೂರಲ್ಲಿ ಇರೋದು ಮಾತ್ರ ಮಾಡ್ತಾ ಇದ್ದಾರೆ ವಿನಃ ಈ ಭಾಗದ ಡೆವಲಪ್ಮೆಂಟ್ ಆಗಬೇಕು, ಈ ಭಾಗಕ್ಕೆ ಬಂದಂಥ ದುಡ್ಡನ್ನು ಯುಟಿಲೈಸ್ ಮಾಡಬೇಕು ಅನ್ನುವಂಥ ಕಿಂಚಿತ್ತೂ ಚಿಂತನೆ ಇಲ್ಲ ಇವರಿಗೆ. ನಾನು 42 ಜನ MLAಗಳಿಗೆ, ಈ ಭಾಗದ ಎಲ್ಲ MLCಗಳಿಗೆ, ಮಿನಿಸ್ಟರ್ಗಳಿಗೆ ನಾನು ಆಗ್ರಹ ಮಾಡ್ತಾಯಿದ್ದೀನಿ. ಜೊತೆಗೇನು ಇದನ್ನು ಮಾನಿಟರ್ ಮಾಡಿಕೊಂಡು ಅದಕ್ಕೆ ಸ್ಪಂದಿಸಬೇಕಾದಂಥ ಮಂಡಳಿಯ ಕಾರ್ಯದರ್ಶಿಗಳು, ಮಂಡಳಿಯ ಅಧ್ಯಕ್ಷರು ಇವ್ರು ಏನು ಮಾಡ್ತಾಯಿದ್ದಾರೆ, ಇವತ್ತು ಸಾವಿರಾರು ಕೋಟಿ ರೂಪಾಯಿ ಅನುದಾನ ಬರ್ತಾಯಿದೆ, ಅದರಲ್ಲಿ ಅಕ್ರಮಗಳು ಆಗ್ತಾಯಿದ್ದಾವೆ, ಭ್ರಷ್ಟಾಚಾರಗಳು ಆಗ್ತಾಯಿದ್ದಾವೆ. ಇವತ್ತು ಇಲ್ಲಿ ಸರ್ಕಾರನೇ ಒಂದು ವರದಿ ಮಾಡಿದೆ ಸರ್. ಆ ವರದಿ ಪ್ರಕಾರ ಏನಂದ್ರೆ
ಇವರು ಮಂಡಳಿಯ ಕಾರ್ಯದರ್ಶಿಗಳು ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡ್ತಾ ಇಲ್ಲ, ಅವರು ಧಿಕ್ಕರಿಸ್ತಾ ಇದ್ದಾರೆ, CM ಆದೇಶಗಳನ್ನು ಧಿಕ್ಕರಿಸ್ತಾ ಇದ್ದಾರೆ ಅಂತೇಳಿ ಇಲ್ಲೇ 2ನೇ ಕಾಲಮ್ ಪುಟ ನಂಬರ್ 3ರಲ್ಲಿ ಇದು 2ನೇ ರೋದಲ್ಲಿದೆ ಸರ್. ಸರ್ಕಾರದ ಅವರೇ ಸರ್ಕಾರನೇ ಒಂದು ಪ್ರೊಸೀಡಿಂಗ್ ಮಾಡಿ ಒಂದು ಆದೇಶ ಮಾಡಿದ್ದಾರೆ ಸರ್ ಮಂಡಳಿಯಲ್ಲಿ ಇದು ಮಾಡ್ತಾ ಇದ್ದಾರೆ ಅಂತೇಳಿ. ಮತ್ತು 2ನೇದಾಗಿ ಇಲ್ಲೇನಂತ ಅಂದರೆ ಕಾರ್ಯದರ್ಶಿ ಏನು ಮಂಡಳಿಯ ಕಾರ್ಯದರ್ಶಿಗಳೇ ನೇರ ಹೊಣೆಗಾರರು ಅಂತ ಹೇಳ್ತಾ ಇದ್ದಾರೆ ಸರ್. ನಾವಿಲ್ಲಿ MLAಗಳು ಜವಾಬ್ದಾರ ಅಂತ ಹೇಳ್ತಾ ಇದ್ದೀವಿ, ಇಲ್ಲಿ ಸರ್ಕಾರ ಏನು ಹೇಳ್ತಾ ಇದೆ ಅಂದರೆ ಮಂಡಳಿಯ ಕಾರ್ಯದರ್ಶಿಗಳೇ ನೇರ ಹೊಣೆಗಾರರು. ಮಂಡಳಿಯ ಕಾರ್ಯದರ್ಶಿಗಳು ಮಾನ್ಯ ಮುಖ್ಯಮಂತ್ರಿಯವರ ಆದೇಶವನ್ನು ಮಂಡಳಿಯ ಕಾರ್ಯದರ್ಶಿಗಳು ಪಾಲನೆ ಮಾಡ್ತಾ ಇಲ್ಲ ಅಂತೇಳಿ ಸರ್ಕಾರ ಹೇಳ್ತಾ ಇದೆ ಸರ್. ಇದ್ರ ಜೊತೆಗೆ ಏನದ ಅಂದ್ರೆ ಇವತ್ತು ಏನು 2023ರಿಂದ ಏನು ಪೇಪರ್ ಮತ್ತು ಮೀಡಿಯಾದ ಹೀರೋ ಆದಂಥ ಅಜಯ್ ಸಿಂಗ್ ಅವ್ರು ಏನು ಹೇಳ್ತಾರೆ 6,000 ಕೋಟಿ ರೂಪಾಯಿ ನಾವು ಖರ್ಚು ಮಾಡಿದ್ದೀವಿ ಅಂಥೇಳಿ. 2023ರಿಂದ ವಿತೌಟ್ ಥರ್ಡ್ ಪಾರ್ಟಿ ಬಿಲ್ ಮಾಡಿರೋದು ಇವತ್ತು ಸಾಬೀತಾಗಿದೆ ಸರ್. ಸಾಬೀತಾಗಿದ್ರ ಜೊತೆಗೆ ಇವರು ಕಳಪೆ ಕಾಮಗಾರಿಗಳು ಮಾಡಿದ್ದಾರೆ ಮತ್ತು ಇವರು ಅವೈಜ್ಞಾನಿಕ ರಿಪೋರ್ಟ್ಗಳು ತೊಗೊಂಡಿದ್ದಾರೆ ಅಂತ ಸರ್ಕಾರ ತನಿಖೆ ಮಾಡಿ ವರದಿಯನ್ನು ಕೊಟ್ಟಿದೆ. ಪೇಜ್ ನಂಬರ್ 4 ಸರ್ ಪೇಜ್ ನಂಬರ್ 4ರಲ್ಲಿ 2ನೇ ರೋ ಯೋಜನೆ ಇಲಾಖೆಯ ADB ವಿಭಾಗದ ಅಧಿಕಾರಿಗಳು ಕಲಬುರಗಿಗೆ ಭೇಟಿ ನೀಡಿ ತಪಾಸಣೆ ನಡೆಸಿದಾಗ PRED, PWD ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಗುಣ ನಿಯಂತ್ರಣ ತಪಾಸಣೆ ಮಾಡಲು ಬೇಕಾಗುವ ಮೊಬೈಲ್ ವ್ಯಾನ್, ಇತರೆ ಉಪಕರಣಗಳು ಹಾಗೂ ಅಗತ್ಯವಿರುವ ಬೇಕಾದ ಅಭಿಯಂತರರ ಕೊರತೆ ಕಂಡು ಬಂದಿರುತ್ತದೆ. ಅಂದ್ರೆ ಇವತ್ತು ಉಪಕರಣಗಳೇ ಇಲ್ಲ, ಅಭಿಯಂತರ ಇಲ್ಲ ಅಂದ್ರೆ ಥರ್ಡ್ ಪಾರ್ಟಿ ರಿಪೋರ್ಟ್ ಹೆಂಗೆ ಕೊಟ್ಟರು? ಅದನ್ನು ಸರ್ಕಾರ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತು? ಬಿಲ್ ಹೆಂಗೆ ಮಾಡ್ತು? 1. 2ನೇದಾಗಿ ಇಲ್ಲಿ ಮತ್ತೆ ಖಾಸಗಿ ಕಾಲೇಜಿನಲ್ಲಿ ತಪಾಸಣಾ ಸ್ಥಳ ಭೇಟಿ ಮಾಡದೆ ಅಭಿಯಂತರರು ತಂದು ಕೊಡುವ ಮಾದರಿಯನ್ನು ಪರಿಶೀಲಿಸಿ ವರದಿ ನೀಡಲಾಗುತ್ತಿದೆ. ಇದು ನಾನು ಮಾಡಿರೋದಲ್ಲ, ಉನ್ನತ ಮಟ್ಟದ ಅಧಿಕಾರಿಗಳ ತಂಡ ಬಂದು ಇನ್ಸ್ಪೆಕ್ಷನ್ ಮಾಡಿ ಹೇಳ್ತಾ ಇದ್ದಾರೆ ಸರ್. ಏನು ಹೇಳ್ತಾ ಇದ್ದಾರೆ ಅಂದರೆ PD ಇಂಜಿನಿಯರಿಂಗ್ ಕಾಲೇಜು, KCT ಕಾಲೇಜು ಮತ್ತು ಬೇರೆ ಬೇರೆ ಕಾಲೇಜುಗಳಲ್ಲಿ ಥರ್ಡ್ ಪಾರ್ಟಿ ರಿಪೋರ್ಟ್ ಅವ್ರು ಥರ್ಡ್ ಪಾರ್ಟಿ ಸ್ಪಾಟಿಗೆ ಹೋಗಲ್ಲ, ಇನ್ಸ್ಪೆಕ್ಷನ್ನೇ ಮಾಡಲ್ಲ. ಡೈರೆಕ್ಟಾಗಿ ಯಾವ ಇಂಜಿನಿಯರ್ ಅಥವಾ ಗುತ್ತಿದಾರ ಏನು ತಂದು ಕೊಡ್ತಾರೆ ಅದ್ರ ಮೇಲೆ ಸೀಲ್ ಹಾಕಿ ಸೈನ್ ಹಾಕಿ ಇದು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತೇಳಿ 100 ಕೋಟಿ 1000 ಕೋಟಿ ರೂಪಾಯಿ ಬಿಲ್ಗಳು ಮಾಡ್ಕೊಂಡಿದ್ದಾರೆ. ಅಂದರೆ ಇದು ಟೋಟಲಿನೇ ಇದು ವೈಲೇಷನ್ ಐತಲ್ಲ. ಸರ್ಕಾರದ ದುಡ್ಡು ಇವತ್ತು ಮಂಡಳಿಯ ದುಡ್ಡು ಪೂರ್ತಿ ಏನದ ಇವತ್ತು ಗಪ್ಲ ಆಗಿದೆ. ಇವತ್ತು ಇದರಲ್ಲಿ ಗೋಲ್ಮಾಲ್ ಆಗಿರೋದು ಸ್ಪಷ್ಟವಾಗಿ ಇವತ್ತು ಸರ್ಕಾರ ಇವತ್ತೇನದ ಪ್ರೊಸೀಡಿಂಗ್ ಮಾಡಿದೆ. ಅದಕ್ಕಾಗಿ ಇವತ್ತೇನದ ನಾವು ಕೆಲವೊಂದು ಸಾರ್ತಿ ಮಾಧ್ಯಮದವರು ವರದಿ ಮಾಡಿದಾಗ ಇಂಜಿನಿಯರಿಂಗ್ ಕಾಲೇಜ್ದವರು ಮಾಧ್ಯಮದವ್ರಿಗೂ ಮ್ಯಾಗ ನೋಟಿಸ್ ಕೊಡ್ತಾರೆ, ನೀವು ಯಾವ ಬೇಸಿಸ್ ಮ್ಯಾಗ ನಮ್ಮ ವರದಿಗಳು ಡೂಪ್ಲಿಕೇಟ್ ಅದಾವ ಅಂತೇಳಿ. ಕೆಲವೊಬ್ಬರು ನಮ್ಮ ಕಲಬುರಗಿ ರಿಪೋರ್ಟರ್ಗಳಿಗೆ ನೋಟಿಸ್ಗಳು ಕೊಟ್ಟಿದ್ದಾರೆ ಸರ್. ವರದಿ ಮಾಡಿದಾಗ ಇಂಜಿನಿಯರಿಂಗ್ ಕಾಲೇಜ್ಗಳು ಕಳಪೆ ಮಟ್ಟದ ಕಾಮಗಾರಿಗಳು ಮಾಡಿದಾವೆ ಅಂತ ವರದಿ ಮಾಡಿದಾಗ ಅವ್ರ ಕಾಲೇಜಿನಿಂದ ನೋಟಿಸ್ಗಳು ಬಂದಾವೆ. ಈಗ ಸರ್ ಕೊಡ್ತೀನಿ ಸರ್, ಬಂದ ಸರ್ ಕೊಡ್ತೀನಿ ಸರ್. ನಾನು ಇದು ನಾನು ತಂದಿಲ್ಲ, ಇಲ್ಲ ಇಲ್ಲಿ ತಂದಿಲ್ಲ ಸರ್, ನಾನು ಕೊಡ್ತೀನಿ. ಇಲ್ಲ ಮಾಡ್ತೀನಿ ಸರ್, ಕೊಡ್ತೇನೆ ಸರ್, ಕೊಡ್ತೇನೆ. ಹಾಂ, ಆಮೇಲೆ ಇಲ್ಲಿ ಮತ್ತೇನು ಹೇಳ್ತಾರಂದ್ರೆ ಸರ್, ಇಲ್ಲಿ ಸರ್ಕಾರದಿಂದ ಇದೇ ಪಾಯಿಂಟ್ದಾಗ 4ನೇ ಪಾಯಿಂಟ್ದಾಗ ಏನು ಹೇಳ್ತಾರಂದ್ರೆ ಮಂಡಳಿಯ ಕಾರ್ಯದರ್ಶಿಗಳು ಯಾವುದೇ ಕ್ರಮ ವಹಿಸುವುದಿಲ್ಲ ಮತ್ತು ಅತ್ಯಂತ ಗಂಭೀರವಾದ ಕರ್ತವ್ಯ ಲೋಪವಾಗಿರುತ್ತದೆ. ಈ ಕಡೆ CM ಆದೇಶನೂ ಪಾಲನೆ ಮಾಡಲ್ಲ, ಸರ್ಕಾರ ಆದೇಶನೂ ಪಾಲನೆ ಮಾಡಲ್ಲ. ಆಮೇಲೆ ಮಂಡಳಿಯ ಕಾರ್ಯದರ್ಶಿಗಳು ಕರ್ತವ್ಯ ಲೋಪ ಎಸಗಿರುತ್ತಾರೆ ಅಂಥೇಳಿ ಇದೇ ಸರ್ಕಾರದ ವರದಿ ಬಂದಿದೆ. ಆದರೂ ಕೂಡ ಮಂಡಳಿಯ ಕಾರ್ಯದರ್ಶಿ ಮೇಲೆ ಯಾಕೆ ಆ್ಯಕ್ಷನ್ ತೊಗೊಂಡಿಲ್ಲ? ಆಮೇಲೆ ಯಾಕೆ ಅಧ್ಯಕ್ಷರ ಮೇಲೆ ಕ್ರಮ ಕೈಗೊಂಡಿಲ್ಲ? ಇವತ್ತು 6,000 ಕೋಟಿ ರೂಪಾಯಿ ಅನುದಾನವನ್ನು ಇವರು ಏನು ಅಕ್ರಮ ಮಾಡಿದ್ದಾರೆ ಇವತ್ತು ಕಾಂಗ್ರೆಸ್ ಸರ್ಕಾರ, ಇದರ ಬಗ್ಗೆ ಯಾಕೆ ಧ್ವನಿ ಎತ್ತಲಕ್ಕೆ ರೆಡಿ ಇಲ್ಲ ನಮ್ಮ ಭಾಗದ ಶಾಸಕರುಗಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಮತ್ತು ಇಲ್ಲಿ ಗಂಭೀರವಾದಂಥ ಇನ್ನೊಂದು ಆರೋಪ ಏನಂದರೆ ಮಾನ್ಯ ಅಜಯ್ ಸಿಂಗ್ ಅವರು, ಡಾಕ್ಟರ್ ಅಜಯ್ ಸಿಂಗ್ ಅವರ ಮತಕ್ಷೇತ್ರದಲ್ಲಿ ಹೈಯೆಸ್ಟ್ ಕರಪ್ಷನ್ ನಡೆದಿರೋಂಥ ವರದಿ ಇದೆ ಸರ್. ಇದೇ ಪೇಜಲ್ಲಿ ಪೇಜ್ ನಂಬರ್ 4ರಲ್ಲಿ ನೀವು ದಯಮಾಡಿ ನೋಡ್ಬೋದು. ಇಲ್ಲಿ ಯೋಜನಾ ಇಲಾಖೆ ಅಧಿಕಾರಿಗಳು ಹಾಗೂ ಮಾನ್ಯ ಯೋಜನಾ ಸಚಿವರ ಆಪ್ತ ಕಾರ್ಯದರ್ಶಿಗಳು ಮತ್ತು ಮಂಡಳಿ ಅಧಿಕಾರಿಗಳೊಂದಿಗೆ ದಿನಾಂಕ 23/9/2025ರಿಂದ 25/9/2025 ಸ್ಥಳ ಪರಿಶೀಲನೆ ಮಾಡಿದ್ರು. ಜೇವರ್ಗಿ ತಾಲೂಕು, ಯಡ್ರಾಮಿ ತಾಲೂಕು, ಮಾಗಣಿಗೆರೆ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗಳ ಬಗ್ಗೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ ಸರ್. ವರದಿ ಕೊಟ್ಟಿದ್ದಾರೆ ಸರ್ಕಾರ. ಏನು ವರದಿ ಕೊಟ್ಟಿದ್ದಾರೆ ಅಂದ್ರೆ ಹೈಯೆಸ್ಟ್ ಕರಪ್ಷನ್ ಆಗ್ಯದ, ಅಲ್ಲಿ ವಿತೌಟ್ ಥರ್ಡ್ ಪಾರ್ಟಿ ಬಿಲ್ಗಳಾಗ್ಯಾವ, ಕಳಪೆ ಕಾಮಗಾರಿ ಆಗಿರೋಂಥ ವರದಿ ಅವರೇ ಸರ್ಕಾರದಿಂದ ನೀಡಿದೆ ಸರ್ ಇನ್ಸ್ಪೆಕ್ಷನ್ ಮಾಡಿ. ಇವರು ನೈತಿಕ ಹೊಣೆಗಾರಿಕೆ ಎತ್ಕೊಂಡು ಇವರು ರಾಜೀನಾಮೆ ಕೊಡಬೇಕು ಅಧ್ಯಕ್ಷರು. ಇವತ್ತು ದೊಡ್ಡ ದೊಡ್ಡ ಮಾತುಗಳನ್ನು ಹೇಳಿ ನಾವು ಅಕ್ಷರಾವಿಷ್ಕಾರ ಮಾಡೀವಿ, ಆರೋಗ್ಯಾವಿಷ್ಕಾರ ಮಾಡೀವಿ ಅಂತೇಳಿ ಇಡೀ ಮಂಡಳಿ ದುಡ್ಡನ್ನು ಕೊಳ್ಳೆ ಹೊಡೆದು ಇಲ್ಲಿ ಅವರ ಮತಕ್ಷೇತ್ರದಲ್ಲಿ
ಇವು ನಾವಂತೂ ಇನ್ಸ್ಪೆಕ್ಷನ್ ಮಾಡಿದ್ದಿಲ್ಲ, ಸರ್ಕಾರ ಅವ್ರು ಸಂಬಂಧಪಟ್ಟಂಥ ಇಲಾಖೆನೇ ಅವ್ರು ಸಂಬಂಧಪಟ್ಟಂಥ ಅಧಿಕಾರಿಗಳೇ ಬಂದು ಇವತ್ತು ಇನ್ಸ್ಪೆಕ್ಷನ್ ಮಾಡಿ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದೆ. ನೋಡಿರಿ, 4 ಕಾಮಗಾರಿಗಳಲ್ಲಿ 3 ಕಾಮಗಾರಿಗಳು ಜೇವರ್ಗಿ ಮತ್ತು ಕ್ಷೇತ್ರದ ಇದಾವೆ ಸರ್. ಅಂದರೆ ಇವರು ಮನಸ್ಸಿಗೆ ಬಂದಂಗೆ ಇವತ್ತು ಮಂಡಳಿ ದುಡ್ಡು, ಇವತ್ತು ಹೈದರಾಬಾದ್ ಕರ್ನಾಟಕದ ದುಡ್ಡು ಅಂದ್ರೆ ಇವರು ಅಪ್ಪನ ಮನೆ ದುಡ್ಡು ತಗೊಂಡಾರು. ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಈ ನಮ್ಮ ಭಾಗದ ಭ್ರಷ್ಟ ಶಾಸಕರುಗಳು ಸೇರಿಕೊಂಡು ಇಡೀ ಮಂಡಳಿಯ ದುಡ್ಡನ್ನು ಕೊಳ್ಳೆ ಹೊಡಿತಾ ಇದ್ದಾರೆ. ಈಗ ಕೊಳ್ಳೆ ಹೊಡೆದ್ರ ಜೊತೆಗೆ ಈಗ ಏನು 2025-26ನೇ ಸಾಲಿನ ದುಡ್ಡು 5,000 ಕೋಟಿ ರೂಪಾಯಿ ಬರಬೇಕಾಗಿತ್ತು. ಇವತ್ತು 5,000 ಕೋಟಿ ಅನುಮೋದನೆ ಸಿಕ್ಕಿದೆ, 10,000 ಕೋಟಿ ಅನುಮೋದನೆ ಸಿಕ್ಕಿದೆ, 6,000 ಕೋಟಿ ಎಕ್ಸ್ಪೆಂಡಿಚರ್ ಮಾಡಿವಂತ ಅನ್ನುವಂಥವ್ರು ಲಜ್ಜೆಗಟ್ಟಂಥ ಈ ಭಾಗದ ಶಾಸಕರುಗಳು, ಅಧಿಕಾರಿಗಳು ಮತ್ತು ಈ ಸರ್ಕಾರದ ವರದಿ ಸುಳ್ಳು, ಸರ್ಕಾರ ಸುಳ್ಳು ಅಥವಾ ನೀವು ಸುಳ್ಳು. ಇವತ್ತು ಪ್ರತಿಯೊಂದು ಕೂಡ ಇವತ್ತು ಮತ್ತೆ ಸೆಷನಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಲಾಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ನಾನು ದಾಖಲೆ ಬಿಡುಗಡೆ ಮಾಡಿದೆ. ಏನಂತಾರಂದ್ರೆ ಯಾವುದೇ ದೂರು ಬಂದಿಲ್ಲ ಅಂತ ಹೇಳ್ತಾರೆ. ಸರ್ಕಾರಕ್ಕೆ 5,000 ಕೋಟಿ ರೂಪಾಯಿ ಹಗರಣ ಆಗಿರೋದು ದೂರು ಬಂದಿಲ್ಲ ಅಂತೇಳಿ ಏನು ಲಾಸ್ಟ್ ಟೈಮ್ ಸೆಷನ್ನಲ್ಲಿ ಯೋಜನಾ ಸಚಿವರು ಒಂದು ಪತ್ರ ಬರೀತಾರೆ ಸರ್. ಈಗ ಅದೇ ಪತ್ರದಾಗ ಇಲ್ಲಿ ಏನು ಬರೀತಾರೆ ನೋಡಿರಿ ಸರ್, ಇಲ್ಲಿ ಕೆಳಗಡೆ ಶ್ರೀ ಸೈಬಣ್ಣ ಜಮಾದಾರ ಅಹಿಂದ ಚಿಂತಕರ ವೇದಿಕೆ ಇವರು ಭ್ರಷ್ಟಾಚಾರ ಆಗಿರೋ ಬಗ್ಗೆ ಘನ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ಹಾಕಿದ್ದಾರೆ ಅಂತ ಕೊಟ್ಟಿದ್ದಾರೆ ಸರ್. ಮತ್ತು ಈ 8 ದಿನದಾಗ ಅವ್ರಿಗೆ ನಂದು ಕಂಪ್ಲೇಂಟ್ ಹೋಯ್ತಾ? ಅಲ್ಲೇನು ಹೇಳ್ತಾರೆ, ಯಾವುದೂ ದೂರುಗಳೇ ಬಂದಿಲ್ಲ, 5,000 ಕೋಟಿ ಹಗರಣ ಆಗಿರೋದು ಅಂತ ಹೇಳ್ತಾರೆ. ಇಲ್ಲೇನು ಹೇಳ್ತಾರೆ, ನನ್ನ ಹೆಸರು ಕೊಟ್ಟು ಉಲ್ಲೇಖ ಮಾಡಿದ್ದಾರೆ ಪ್ರೊಸೀಡಿಂಗ್ದಾಗ. ಇವರು ಇದು PIL ಹಾಕಿದ್ದಾರೆ ಅಂತ ನನ್ನ PIL ನಂಬರ್ಗೆ ಸಾಥ್ ಕೊಟ್ಟಿದ್ದಾರೆ. ಅಂದ್ರೆ ಸರ್ ಇವರು ಸರ್ಕಾರ ಮತ್ತು ಅಧಿಕಾರಿಗಳು, ಈ ಭಾಗದ ಜನಪ್ರತಿನಿಧಿಗಳು ನಮ್ಮ ಭಾಗದ ಜನರಿಗೆ ಮೋಸ ಮಾಡಲಿಕ್ಕೆ ಅಂಥೇಳಿ ಇವರೆಲ್ಲ ಕೂಡ್ಕೊಂಡು ಏನದ ಇವತ್ತು ಈ ಎಲ್ಲ ಭ್ರಷ್ಟಾಚಾರಗಳು ಅಕ್ರಮಗಳು ಮಾಡ್ತಾ ಇದ್ದಾರೆ. ಇವತ್ತು ಏನು ನನ್ನ ಸರ್ಕಾರಕ್ಕೆ ಮತ್ತು ಈ ಭಾಗದ ಸಚಿವರುಗಳಿಗೆ ಮಾಧ್ಯಮದ ಮೂಲಕ ಆಗ್ರಹವನ್ನು ಮಾಡ್ತಾಯಿದ್ದೀನಿ. ಏನು ನಮ್ಮ ಪ್ರಮುಖವಾದಂಥ ಇವು 4 ಬೇಡಿಕೆಗಳದಾವ, ಈ ಬೇಡಿಕೆಗಳನ್ನು ಈ ಕೂಡಲೇ ಸರ್ಕಾರ ಈಡೇರಿಸಬೇಕು. ಮತ್ತು ಈ ಭಾಗಕ್ಕೆ ಏನು ಅನ್ಯಾಯ ಮಾಡ್ತಾಯಿದೆ, ಇವತ್ತು IAS ಅಧಿಕಾರಿಗಳಾದಂದ್ರೆ ಅವ್ರ ಮ್ಯಾಗೆ ಏನೂ ಕ್ರಮನೇ ಇಲ್ಲ. ಅವ್ರು ಎಷ್ಟೇ ಕರ್ತವ್ಯ ಲೋಪ ಮಾಡಲಿ, ಅವ್ರು ಎಷ್ಟೇ ಭ್ರಷ್ಟಾಚಾರ ಮಾಡಲಿ, ಅವ್ರು ಎಷ್ಟೇ ಅಕ್ರಮಗಳು ಮಾಡಲಿ, ಇವತ್ತು ಅವರನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಈ ಭಾಗದ ಸಚಿವರುಗಳು, ಈ ಭಾಗದ ಜನಪ್ರತಿನಿಧಿಗಳು, ಇವತ್ತು ಕಾಂಗ್ರೆಸ್ BJP JDS 3 ಜನ ಕುಡ್ಕೊಂಡು ಮಾಡ್ತಾಯಿದ್ದಾರೆ. ಇವರು 3 ಜನರ ಮೇಲೆ ನಾನು ಇವತ್ತು ಅಪವಾದನೆ ಮಾಡ್ತಾಯಿದ್ದೀನಿ. ಈ 3 ಭ್ರಷ್ಟ ರಾಜಕಾರಣಿಗಳು ಕುಡ್ಕೊಂಡು ಇವತ್ತು ನಮ್ಮ ಭಾಗದ ಅಭಿವೃದ್ಧಿಗೆ ಇವರು ಮಾರಕ್ಕಾಗಿದ್ದಾರೆ. ಇವರು ನೈತಿಕ ಹೊಣೆಗಾರಿಕೆ ಹೊತ್ಕೊಂಡು ಇವರು ಎಲ್ಲರೂ ರಾಜೀನಾಮೆ ಕೊಡಬೇಕು ಅಥವಾ ಈ ಭಾಗಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವರು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಪ್ರಮುಖವಾದಂಥ ಬೇಡಿಕೆಯಾಗಿದೆ. ಜೊತೆಗೆ ಏನದ, ಇವತ್ತು ಲೋಕೋಪಯೋಗಿ ಇಲಾಖೆ ಅಂದರೆ PWD ಮತ್ತು PRE ಈ ಅಧಿಕಾರಿಗಳು ಏನು ಇಲ್ಲಿವರೆಗೂ 5,300 ಕೋಟಿ ರೂಪಾಯಿ ಏನು ಬಿಲ್ ಮಾಡಿದ್ದಾರೆ, ಥರ್ಡ್ ಪಾರ್ಟಿ ರಿಪೋರ್ಟ್ಗಳನ್ನು ಕೊಟ್ಟು ಇದರ ಮೇಲೆ ಒಬ್ಬ ಮುಖ್ಯ ನ್ಯಾಯಾಧೀಶರನ್ನು ನೇಮಕ ಮಾಡಿ ಅವರ ಮುಖಾಂತರ ಇವನ್ನು ತನಿಖೆ ಮಾಡಿಸಬೇಕು. ಯಾಕಂದರೆ ಈ IAS ಅಧಿಕಾರಿಗಳ ಮೇಲೆ ನಮಗೆ ನಂಬಿಕೆನೇ ಇಲ್ಲ. ಇವತ್ತು ಈ IAS ಅಧಿಕಾರಿಗಳ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಒಬ್ಬ ನಿವೃತ್ತ ನ್ಯಾಯಾಧೀಶರು, ಅದು ಇದು ಉಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಅವರಿಂದ ತನಿಖೆಯನ್ನು ಮಾಡಿಸಬೇಕು. ಮತ್ತು ಈ ಕೂಡಲೇ ಈಗಿರುವಂಥ ಏನು ನಳಿನಿ ಅತುಲ್ ಅಂತ ಅನ್ನುವಂಥ ಒಬ್ಬ ಭ್ರಷ್ಟ ಈ ನಾನ್ ಡೆವಲಪ್ಮೆಂಟ್ ವ್ಯಕ್ತಿಯಾಗಿರುವಂಥ ಈ ಕಾರ್ಯದರ್ಶಿಯನ್ನು ಈ ಕೂಡಲೇ ಅಮಾನತು ಮಾಡಬೇಕು. ಯಾಕಂದರೆ ಇಲ್ಲಿ ಮುಖ್ಯಮಂತ್ರಿಯವರ ಆದೇಶಕ್ಕೆ ಬೆಲೆ ಇಲ್ಲ, ಸರ್ಕಾರದ ಆದೇಶಕ್ಕೆ ಬೆಲೆ ಇಲ್ಲ. ಈ ಭಾಗಕ್ಕೆ ಏನು ಎಕ್ಸ್ಪೆಂಡಿಚರ್ ಮಾಡಬೇಕಾಗುತ್ತೆ ಆ ಎಕ್ಸ್ಪೆಂಡಿಚರ್ ಮಾಡಲಿಕ್ಕೂ ಕೂಡ ಇವತ್ತು ರೆಡಿ ಇಲ್ಲ. ಅವರು ಅಂಥ ವ್ಯಕ್ತಿಯನ್ನು ಇಟ್ಕೊಂಡು ಈ ಭಾಗದ ಡೆವಲಪ್ಮೆಂಟ್ ಮಾಡಲಿಕ್ಕೆ ತಯಾರಾಗ್ತಾ ಇಲ್ಲ. ಜೊತೆಗೆ